ಭಾರತದ ಸ್ಟಾರ್ಟ್ಅಪ್ ರಾಜಧಾನಿ ಅಂತಲೇ ಕರೆಸಿಕೊಳ್ಳುವ ಬೆಂಗಳೂರಿನಲ್ಲಿ ಒಂದು ಕಂಪನಿಗೆ ಕಾರ್ಖಾನೆ ಕಟ್ಟಲು ಭೂಮಿ ಸಿಗ್ತಾ ಇಲ್ಲ. ಆದರೆ ಅದೇ ಸಮಯದಲ್ಲಿ ಆಂಧ್ರ ಪ್ರದೇಶ ಕೆಲವೇ ತಿಂಗಳುಗಳಲ್ಲಿ ಜಾಗತಿಕ ಕಂಪನಿಗಳಿಗೆ ಭೂಮಿ ನೀಡಿ ಸಾವಿರಾರು ಕೋಟಿ ರೂಪಾಯಿ ಹೂಡಿಕೆಗಳನ್ನ ತನ್ನತ್ತ ಸೆಳಿತಾ ಇದೆ. ಒಂದೆಡೆ ಬೆಂಗಳೂರು ವಿಶ್ವದ ಟಾಪ್ ಸ್ಟಾರ್ಟ್ಅಪ್ ನಗರಗಳಲ್ಲಿ ಸ್ಥಾನ ಪಡೆದಿದೆ. ಸಾವಿರಾರು ಸ್ಟಾರ್ಟ್ಅಪ್ಗಳು, ಯೂನಿಕಾರ್ನ್ಗಳು, ಹೂಡಿಕೆದಾರರು ಮತ್ತು ಸಂಶೋಧನಾ ಕೇಂದ್ರಗಳು ಇಲ್ಲಿವೆ. ಆದರೆ ಇನ್ನೊಂದೆಡೆ ಡೀಪ್ ಟೆಕ್ ಸಂಸ್ಥಾಪಕರು ಭೂಮಿ ಮತ್ತು ಅನುಮತಿಗಳಿಗಾಗಿ ಕಾಯುತ್ತಿರುವ ಪರಿಸ್ಥಿತಿ ಕಾಣಿಸುತ್ತಿದೆ. ಸ್ನೇಹಿತರೆ, ಹಾಗಾದ್ರೆ ಭಾರತದ ಟೆಕ್ ರಾಜಧಾನಿ ಆಗಿರುವ ಕರ್ನಾಟಕ ತನ್ನ ಮುನ್ನಡೆಯನ್ನ ಕಳೆದುಕೊಳ್ಳುತ್ತಿದೆಯಾ ಅಥವಾ ಆಂಧ್ರ ಪ್ರದೇಶದ ವೇಗದ ಬೆಳವಣಿಗೆ ಕೇವಲ ಆರಂಭ ಮಾತ್ರವಾ? ಈ ವಿಡಿಯೋದಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ನಡುವಿನ ಈ ಕುತೂಹಲಕಾರಿ ಪೈಪೋಟಿಯನ್ನ ಅಂಕಿ ಅಂಶಗಳೊಂದಿಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎರಡ್ 2021 ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಬೆಂಗಳೂರಿನ ವಿಮಾನ ನಿಲ್ದಾಣದ ಸಮೀಪದ ದೇವನಹಳ್ಳಿಯಲ್ಲಿ 1777 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳುವ ಯೋಜನೆಯನ್ನ ಘೋಷಣೆ ಮಾಡಿತ್ತು. ಒಂದು ಸರಿಯಾದ ಏರೋಸ್ಪೇಸ್ ಪಾರ್ಕ್ ನಿರ್ಮಿಸುವುದು ಅದರ ಉದ್ದೇಶವಾಗಿತ್ತು. ಡೀಪ್ ಟೆಕ್ ಕೇಂದ್ರವನ್ನ ನಿರ್ಮಿಸಲು ಬೇಕಾಗಿರುವ ಎಲ್ಲಾ ಅಂಶಗಳು ಅಲ್ಲಿ ಇತ್ತು. ವಿಶಾಲ ಭೂಪ್ರದೇಶ ಮತ್ತು ವಿಮಾನ ನಿಲ್ದಾಣದಿಂದ ಕೆಲವೇ ನಿಮಿಷಗಳ ದೂರದಲ್ಲಿತ್ತು. ಆದರೆ ಆ ಭೂಮಿಯ ಮಾಲೀಕರಾಗಿದ್ದ ರೈತರು ಪ್ರತಿಭಟನೆ ನಡೆಸ್ತಾರೆ. ಕೈಗಾರಿಕಾ ಅಭಿವೃದ್ಧಿಯ ಮಹತ್ವಾಕಾಂಕ್ಷೆ ಮತ್ತು ನೆಲದ ವಾಸ್ತವ್ಯದ ನಡುವೆ ಸಿಲುಕಿದ ಕರ್ನಾಟಕ ಸರ್ಕಾರ 2025ರಲ್ಲಿ ಸಂಪೂರ್ಣ ಯೋಜನೆಯನ್ನ ಕೈಬಿಡುತ್ತೆ. ರೈತರ ಹಿತದೃಷ್ಟಿಯಿಂದ ಇದು ಸರಿಯಾದ ನಿರ್ಧಾರವಾಗಿರಬಹುದು, ಆದರೆ ಉದ್ಯಮಿಗಳ ಪಾಲಿಗೆ ಇದು ದುರಂತ. ಭಾರತದ ಸ್ಟಾರ್ಟ್ಅಪ್ ಹಬ್ ಎಂದೇ ಕರೆಸಿಕೊಳ್ಳುವ ರಾಜ್ಯವೊಂದು ಕೇವಲ 1700 ಎಕರೆ ಭೂಮಿಯನ್ನ ತಂತ್ರಜ್ಞಾನ ಅಭಿವೃದ್ಧಿಗೆ ಪಡೆಯಲು ಸಾಧ್ಯವಾಗಲಿಲ್ಲ. ಇತ್ತ ಕರ್ನಾಟಕ ಈ ಹೋರಾಟದಲ್ಲಿ ತೊಡಗಿದ್ರೆ ಆಂಧ್ರ ಪ್ರದೇಶ ಮತ್ತೊಂದು ದಿಕ್ಕಿನಲ್ಲಿ ಶಾಂತವಾಗಿ ಮುನ್ನಡಿತಾ ಇತ್ತು. ಈ ಮಧ್ಯೆ 2025 ಅಕ್ಟೋಬರ್ನಲ್ಲಿ ಗೂಗಲ್ ತನ್ನ ಜಾಗತಿಕ ಎಐ ಹಬ್ ನಿರ್ಮಾಣಕ್ಕಾಗಿ ವಿಶಾಖಪಟ್ಟಣದಲ್ಲಿ $15 ಬಿಲಿಯನ್ ಹೂಡಿಕೆ ಮಾಡುವುದಾಗಿ ಘೋಷಣೆ ಮಾಡುತ್ತೆ. ಇದು ಭಾರತ ಪಡೆದ ಅತಿ ದೊಡ್ಡ ಗ್ರೀನ್ ಫೀಲ್ಡ್ ವಿದೇಶಿ ಹೂಡಿಕೆ. ಆದರೆ ಈ ಒಪ್ಪಂದದ ವಿಶೇಷತೆ ಅದರ ಮೊತ್ತದಲ್ಲಿ ಇರಲಿಲ್ಲ, ಅದರ ವೇಗದಲ್ಲಿತ್ತು. ಗೂಗಲ್ನೊಂದಿಗೆ ಮೊದಲ ಮಾತುಕತೆಯಿಂದ ಅಂತಿಮ ಒಪ್ಪಂದದವರೆಗೆ ಕೇವಲ 13 ತಿಂಗಳಷ್ಟೇ ಬೇಕಾಯಿತು. ಇದಕ್ಕೆ ನಾರಾ ಲೋಕೇಶ್ ಸ್ಪೀಡ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೆಸರನ್ನ ನೀಡಿತು. ಇನ್ನು ಆಂಧ್ರ ಪ್ರದೇಶದ ವೇಗವನ್ನ ತೋರಿಸುವ ಮತ್ತೊಂದು ಉದಾಹರಣೆ ಕಾಗ್ನಿಸೆಂಟ್. ಕಳೆದ ವರ್ಷ ನಾರಾ ಲೋಕೇಶ್ ಕಾಗ್ನಿಸೆಂಟ್ ಸಿಇಒ ಅವರನ್ನ ವಿಶಾಖಪಟ್ಟಣದಲ್ಲಿ ಕ್ಯಾಂಪಸ್ ತೆರೆಯಲು ಮನವೊಲಿಸಲು ಪ್ರಯತ್ನಿಸಿದ್ರು. ಆದರೆ ಭೂಮಿಯ ಬೆಲೆ ತುಂಬಾ ಹೆಚ್ಚಿದೆ ಅಂತ ಸಿಇಒ ಹೇಳಿದ್ರು. ಅದಕ್ಕೆ ನಾರಾ ಲೋಕೇಶ್ ಕೇವಲ ₹1 1 ಎಕರೆ ಭೂಮಿ ನೀಡುವ ಪ್ರಸ್ತಾಪ ಮಾಡಿದ್ರು. ಕೆಲವೇ ತಿಂಗಳಲ್ಲಿ ಕಾಗ್ನಿಸೆಂಟ್ 800 ಉದ್ಯೋಗಿಗಳ ಕಚೇರಿಯನ್ನ ಆರಂಭಿಸುತ್ತೆ. ಈಗ ಅದನ್ನ 8000 ಉದ್ಯೋಗಿಗಳ ಮಟ್ಟಕ್ಕೆ ವಿಸ್ತರಿಸಲು ಯೋಜನೆ ಮಾಡಿದೆ. ₹1 ಪ್ರತಿ ಎಕರೆ ಅನ್ನುವ ನಿರ್ಧಾರವೇ ಆಂಧ್ರ ಪ್ರದೇಶದ ಹಾದಿಯನ್ನ ಬದಲಾಯಿಸಿತು. 2008ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಟಾಟಾ ನ್ಯಾನೋ ಕಾರ್ಖಾನೆಯನ್ನ ಸನಂದ್ಗೆ ಆಕರ್ಷಿಸಲು ಇದೇ ತಂತ್ರವನ್ನ ಬಳಸಿದ್ದರು. ಆ ಒಂದು ಒಪ್ಪಂದವೇ ಸನಂದನ್ನ ಪ್ರಮುಖ ಆಟೋಮೊಬೈಲ್ ಕೇಂದ್ರವನ್ನಾಗಿ ರೂಪಿಸಿತು. ಈಗ ಆಂಧ್ರ ಪ್ರದೇಶವೂ ಕೂಡ ಅದೇ ಮಾದರಿಯನ್ನ ಅನುಸರಿಸ್ತಾ ಇದೆ. ಸ್ನೇಹಿತರೆ, ಕಳೆದ ವರ್ಷದ ಅಂತ್ಯದ ವೇಳೆಗೆ ರಾಜ್ಯ ಹೂಡಿಕೆ ಮಂಡಳಿಯು ಸುಮಾರು 8.75 ಲಕ್ಷ ಕೋಟಿ ಮೌಲ್ಯದ 256 ಯೋಜನೆಗಳಿಗೆ ಅನುಮೋದನೆ ನೀಡಿತ್ತು. ಇದರಿಂದ 8.5 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ವರದಿ ಪ್ರಕಾರ ಇತ್ತೀಚಿನ ತ್ರೈಮಾಸಿಕದಲ್ಲಿ ಭಾರತದಲ್ಲಿ ಘೋಷಣೆ ಮಾಡಲಾದ ಒಟ್ಟು ಹೂಡಿಕೆ ಬದ್ಧತೆಗಳ ಪೈಕಿ 25%ಕ್ಕಿಂತ ಹೆಚ್ಚು ಹೂಡಿಕೆಗಳನ್ನ ಆಂಧ್ರ ಪ್ರದೇಶವೇ ಸೆಳೆದಿದೆ. ಸ್ನೇಹಿತರೆ, ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು, ಆಂಧ್ರ ಪ್ರದೇಶ ಕರ್ನಾಟಕಕ್ಕಿಂತ ತುಂಬಾನೇ ಒಳ್ಳೆಯ ಸ್ಟಾರ್ಟ್ಅಪ್ ತಾಣವಾ ಅಂತ. ಇದನ್ನ ಹೋಲಿಕೆ ಮಾಡಿ ನೋಡೋಣ. ಕರ್ನಾಟಕದಲ್ಲಿ 4000ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳು, 45ರಿಂದ 49 ಯೂನಿಕಾರ್ನ್ಗಳು, 1500ಕ್ಕೂ ಹೆಚ್ಚು ಸಕ್ರಿಯ ವೆಂಚರ್ ಕ್ಯಾಪಿಟಲ್ ನಿಧಿಗಳು ಮತ್ತು 400ಕ್ಕೂ ಹೆಚ್ಚು ಜಾಗತಿಕ ಸಂಶೋಧನೆ ಹಾಗೂ ಅಭಿವೃದ್ಧಿ ಕೇಂದ್ರಗಳಿವೆ. ಇವೆಲ್ಲವೂ ಕಳೆದ 2 ದಶಕಗಳಲ್ಲಿ ನಿರ್ಮಾಣಗೊಂಡಿದೆ. ಬೆಂಗಳೂರು ಮೂಲದ ಸ್ಟಾರ್ಟ್ಅಪ್ಗಳು ಮಾತ್ರವೇ ಸುಮಾರು $63 ಬಿಲಿಯನ್ ಹೂಡಿಕೆ ಸಂಗ್ರಹ ಮಾಡಿವೆ. ಇದು ಭಾರತೀಯ ಸ್ಟಾರ್ಟ್ಅಪ್ಗಳು ಸಂಗ್ರಹಿಸಿರುವ ಒಟ್ಟು ಹೂಡಿಕೆಯ ಅರ್ಧದಷ್ಟಾಗಿದೆ. ಈ ವಿಷಯದಲ್ಲಿ ಆಂಧ್ರ ಪ್ರದೇಶ ಇನ್ನೂ ಕೂಡ ಬಹಳನೇ ಹಿಂದಿದೆ. ಕೇಂದ್ರ ಸರ್ಕಾರದ ಸ್ಟಾರ್ಟ್ಅಪ್ ಶ್ರೇಯಾಂಕದಲ್ಲಿ ಕರ್ನಾಟಕ ಅತ್ಯುತ್ತಮ ಪ್ರದರ್ಶನಕಾರ ವಿಭಾಗದಲ್ಲಿದ್ದರೆ ಆಂಧ್ರ ಪ್ರದೇಶ 2ನೇ ಸ್ಥಾನದಲ್ಲಿದೆ. ಆದರೆ ಕಾಗದದ ಮೇಲಿನ ಶ್ರೇಯಾಂಕಕ್ಕಿಂತ ಕಾರ್ಯಕ್ಷಮತೆಯಲ್ಲಿ ಆಂಧ್ರ ಪ್ರದೇಶವೇ ಹೆಚ್ಚು ವೇಗವಾಗಿ ಮುನ್ನಡಿತಾ ಇದೆ. ಯಾಕಂದ್ರೆ ಅಲ್ಲಿ ಕಾಗ್ನಿಸೆಂಟ್ ಒಪ್ಪಂದ ಕೆಲವೇ ತಿಂಗಳಲ್ಲಿ ಪೂರ್ಣಗೊಂಡಿತು. ಗೂಗಲ್ ಒಪ್ಪಂದ 13 ತಿಂಗಳಲ್ಲಿ ಅಂತಿಮಗೊಂಡಿತು. ಪಿಕ್ಸೆಲ್ ಸಂಸ್ಥೆಗೆ ಸಂಪರ್ಕ ಸಾಧಿಸುವ ಕಾರ್ಯವು
ಕರ್ನಾಟಕ ಕ್ರಮ ಕೈಗೊಳ್ಳುವ ಮುನ್ನವೇ ನಡೆದಿದೆ. ಆಸ್ಟ್ರೋಬೇಸ್ನ ನೀರಜ್ ಖಂಡೇಲ್ವಾಲ್ ಅವರ ಪ್ರಕಾರ ಅವರ ಕ್ರಯೋಜನಿಕ್ ಘಟಕಕ್ಕಾಗಿ 2 ತಿಂಗಳೊಳಗೆ ಭೂಮಿ ಹಂಚಿಕೆ ಮಾಡಲಾಗಿತ್ತು. ಹೀಗಾಗಿ ಕರ್ನಾಟಕದ ಸ್ಪಂದನೆ ಮತ್ತು ವೇಗದ ದೃಷ್ಟಿಯಿಂದ ಆಂಧ್ರ ಪ್ರದೇಶಕ್ಕೆ ಮುನ್ನಡೆ ಇದೆ ಅಂತಾನೆ ಹೇಳಬಹುದು. ಇನ್ನು ರಾಜ್ಯವು 45% ಬಂಡವಾಳ ಸಬ್ಸಿಡಿ, 5 ವರ್ಷಗಳವರೆಗೆ ಸಂಪೂರ್ಣ ರಾಜ್ಯ GST ಮರುಪಾವತಿ, ಪ್ರಮುಖ ಹೂಡಿಕೆದಾರರಿಗೆ ಮಾರುಕಟ್ಟೆ ದರದ 4/1 ಭಾಗದ ಬೆಲೆಯಲ್ಲಿ ಭೂಮಿ, 5 ಸಮರ್ಪಿತ ಕೈಗಾರಿಕಾ ಕಾರಿಡಾರ್ಗಳು ಹಾಗೂ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ವ್ಯವಸ್ಥೆಯನ್ನ ಒದಗಿಸ್ತಾ ಇದೆ. ಅದ್ಯಾಗೋ ಕರ್ನಾಟಕ ಇನ್ನೂ ಕೂಡ ಭಾರತದ ಅತಿದೊಡ್ಡ ಉತ್ಪಾದನಾ ಕೇಂದ್ರಗಳಲ್ಲಿ ಕೆಲವನ್ನ ತನ್ನಲ್ಲೇ ಒಳಗೊಂಡಿದೆ. ಕರ್ನಾಟಕ ಇನ್ನೂ ಕೂಡ ಭಾರತದ ಅತಿದೊಡ್ಡ ಉತ್ಪಾದನಾ ಸ್ಟಾರ್ಟ್ಅಪ್ಗಳಿಗೆ ನೆಲೆಯಾಗಿದ್ದರೂ ಆಂಧ್ರ ಪ್ರದೇಶ ತನ್ನ ಸಂಸ್ಥಾಪಕ ಸ್ನೇಹಿ ಮತ್ತು ಹೂಡಿಕೆದಾರ ಸ್ನೇಹಿ ನೀತಿಗಳ ಮೂಲಕ ಇಂತಹ ಕಂಪನಿಗಳನ್ನ ವೇಗವಾಗಿ ತನ್ನತ್ತ ಸೆಳಿತಾ ಇದೆ. ಸ್ನೇಹಿತರೆ, ಬಂಡವಾಳ ಮತ್ತು ಹೂಡಿಕೆ ಚಲನಶೀಲತೆ ಅಂದರೆ ಇನ್ವೆಸ್ಟ್ಮೆಂಟ್ ಮೊಮೆಂಟಮ್ ಕ್ಷೇತ್ರದಲ್ಲಿಯೂ ಕರ್ನಾಟಕವು ಹಲವು ದಶಕಗಳಲ್ಲಿ ನಿರ್ಮಿಸಿಕೊಂಡಿರುವ ಹೂಡಿಕೆದಾರರ ಜಾಲ ಮತ್ತು ನೆಟ್ವರ್ಕ್ಗಳನ್ನು ಹೊಂದಿದೆ. ಆದರೆ ಆಂಧ್ರ ಪ್ರದೇಶದ ಬಳಿ ವೇಗ ಮತ್ತು ಉತ್ಸಾಹವಿದೆ. ಭಾರತದ ಒಟ್ಟು ಹೂಡಿಕೆ ಬದ್ಧತೆಗಳ ಪೈಕಿ 4/1 ಭಾಗಕ್ಕಿಂತಲೂ ಹೆಚ್ಚಿನ ಹೂಡಿಕೆಗಳನ್ನು ಆಂಧ್ರ ಪ್ರದೇಶವೇ ಆಕರ್ಷಿಸ್ತಾ ಇದೆ. ಅಂದರೆ ಕರ್ನಾಟಕ ನಿಧಾನಗತಿಯಾಗಿದೆ ಅಂತ ಅರ್ಥವಲ್ಲ, ಆದರೆ ಆಂಧ್ರ ಪ್ರದೇಶ ಈಗ ವೇಗವಾಗಿ ಬೆಳೆಯುತ್ತಿರುವ ಸ್ಟಾರ್ಟ್ಅಪ್ ನಂತಿದೆ. ಇದೇ ಕಾರಣದಿಂದ ಡೀಪ್ ಟೆಕ್ ಸಂಸ್ಥಾಪಕರಿಗೆ ಅದು ಆಕರ್ಷಕವಾಗುತ್ತಿದೆ. ಇದೆಲ್ಲವನ್ನ ಗಮನಿಸಿದ್ರೆ ಕಳೆದ 2 ದಶಕಗಳಲ್ಲಿ ರಾಜ್ಯವು ಅಪಾರ ಪ್ರತಿಭೆ, ಅನುಭವ ಮತ್ತು ಬಲವಾದ ಪರಿಸರ ವ್ಯವಸ್ಥೆಯನ್ನ ನಿರ್ಮಿಸಿಕೊಂಡಿದೆ. ಆದರೆ ಕರ್ನಾಟಕವು 20 ವರ್ಷಗಳಲ್ಲಿ ನಿರ್ಮಿಸಿಕೊಂಡಿರುವುದನ್ನ ಆಂಧ್ರ ಪ್ರದೇಶ ಕೇವಲ 5 ವರ್ಷಗಳಲ್ಲಿ ಸಾಧಿಸಲು ಪ್ರಯತ್ನ ಮಾಡ್ತಾ ಇದೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಪೈಪೋಟಿಯಲ್ಲಿ ಮತ್ತೊಂದು ಪ್ರಮುಖ ಅಂಶ ಮಾನವ ಸಂಪನ್ಮೂಲ ಮತ್ತು ಪ್ರತಿಭೆಯಾಗಿದೆ. ಯಾವುದೇ ಸ್ಟಾರ್ಟ್ಅಪ್ ಯಶಸ್ವಿಯಾಗಲು ಕೇವಲ ಭೂಮಿ, ತೆರಿಗೆ ಸೌಲಭ್ಯ ಅಥವಾ ಸರ್ಕಾರಿ ಪ್ರೋತ್ಸಾಹ ಸಾಕಾಗುವುದಿಲ್ಲ. ಅತ್ಯುತ್ತಮ ಇಂಜಿನಿಯರ್ಗಳು, ಸಂಶೋಧಕರು, ವಿನ್ಯಾಸಕಾರರು ಮತ್ತು ನಿರ್ವಹಣಾ ಪರಿಣಿತರ ಲಭ್ಯತೆಯು ಅಷ್ಟೇ ಮುಖ್ಯ. ಈ ವಿಚಾರದಲ್ಲಿ ಬೆಂಗಳೂರಿಗೆ ದೊಡ್ಡ ಮುನ್ನಡೆ ಇದೆ. ದೇಶದ ವಿವಿಧ ರಾಜ್ಯಗಳಿಂದ ಸಾವಿರಾರು ಪ್ರತಿಭಾವಂತ ಯುವಕರು ಪ್ರತಿ ವರ್ಷ ಬೆಂಗಳೂರಿಗೆ ಉದ್ಯೋಗ ಮತ್ತು ಉದ್ಯಮದ ಅವಕಾಶಕ್ಕಾಗಿ ಬರ್ತಾರೆ. ಇದರ ಪರಿಣಾಮವಾಗಿ ಕಂಪನಿಗಳಿಗೆ ಬೇಕಾದ ಕೌಶಲ್ಯಯುತ ಉದ್ಯೋಗಿಗಳನ್ನ ತ್ವರಿತವಾಗಿ ನೇಮಕ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಇನ್ನೊಂದು ಅಂಶ ಅಂದ್ರೆ ಜೀವನ ಮಟ್ಟ ಮತ್ತು ವೆಚ್ಚ. ಕಳೆದ ಕೆಲವು ವರ್ಷಗಳಲ್ಲಿ ಬೆಂಗಳೂರಿನಲ್ಲಿ ಮನೆ ಬಾಡಿಗೆ, ಕಚೇರಿ ಸ್ಥಳದ ವೆಚ್ಚ ಮತ್ತು ದೈನಂದಿನ ಖರ್ಚುಗಳು ಗಣನೀಯವಾಗಿ ಏರಿಕೆಯಾಗಿವೆ. ಇದರಿಂದ ಆರಂಭಿಕ ಹಂತದ ಸ್ಟಾರ್ಟ್ಅಪ್ಗಳಿಗೆ ವೆಚ್ಚದ ಒತ್ತಡ ಹೆಚ್ಚಾಗ್ತಾ ಇದೆ. ಇದರ ವಿರುದ್ಧವಾಗಿ ವಿಶಾಖಪಟ್ಟಣಂನಂತಹ ನಗರಗಳಲ್ಲಿ ಕಾರ್ಯಾಚರಣೆ ವೆಚ್ಚ ಕಡಿಮೆ ಇರೋದರಿಂದ ಹೊಸ ಕಂಪನಿಗಳು ಕಡಿಮೆ ಬಂಡವಾಳದಲ್ಲೇ ತಮ್ಮ ಕಾರ್ಯವನ್ನ ಆರಂಭಿಸಬಹುದು. ಇದು ವಿಶೇಷವಾಗಿ ಉತ್ಪಾದನೆ ಮತ್ತು ಸಂಶೋಧನಾ ಕ್ಷೇತ್ರದ ಸ್ಟಾರ್ಟ್ಅಪ್ಗಳಿಗೆ ಅನುಕೂಲವಾಗಲಿದೆ. ಮೂಲಸೌಕರ್ಯದ ವಿಚಾರವು ಇಲ್ಲಿ ಪ್ರಮುಖವಾಗುತ್ತೆ. ಬೆಂಗಳೂರು ಜಾಗತಿಕ ಖ್ಯಾತಿಯ ನಗರವಾಗಿದ್ದರೂ ಟ್ರಾಫಿಕ್ ದಟ್ಟಣೆ, ನಗರ ವಿಸ್ತರಣೆಯ ಒತ್ತಡ ಮತ್ತು ಮೂಲಭೂತ ಸೌಕರ್ಯಗಳ ಮೇಲಿನ ಹೆಚ್ಚುತ್ತಿರುವ ಬೇಡಿಕೆಯನ್ನು ಎದುರಿಸ್ತಾ ಇದೆ. ಉದ್ಯೋಗಿಗಳು ಪ್ರತಿದಿನ ಸಂಚಾರಕ್ಕೆ ಹೆಚ್ಚು ಸಮಯ ವ್ಯಯಿಸುವುದು ಕಂಪನಿಗಳ ಉತ್ಪಾದಕತೆಯ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಹೊಸ ಕೈಗಾರಿಕಾ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸುತ್ತಿರುವ ಆಂಧ್ರ ಪ್ರದೇಶಕ್ಕೆ ಈ ಸಮಸ್ಯೆಗಳನ್ನು ಮುಂಚಿತವಾಗಿಯೇ ಪರಿಗಣಿಸಿ ಯೋಜಿತ ಅಭಿವೃದ್ಧಿ ಮಾಡುವ ಅವಕಾಶವಿದೆ. ಇದರ ಜೊತೆಗೆ ಭವಿಷ್ಯದ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿನ ಸ್ಪರ್ಧೆಯೂ ಕೂಡ ಗಮನಾರ್ಹವಾಗಿದೆ. ಕೃತಕ ಬುದ್ಧಿಮತ್ತೆ, ಸೆಮಿ ಕಂಡಕ್ಟರ್, ರೋಬೋಟಿಕ್ಸ್, ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ರಕ್ಷಣಾ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳು ಮುಂದಿನ ದಶಕದಲ್ಲಿ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಚಾಲಕಗಳಾಗಲಿವೆ. ಈ ಕ್ಷೇತ್ರಗಳಿಗೆ ಸಂಶೋಧನಾ ಸೌಲಭ್ಯಗಳು, ಪರೀಕ್ಷಾ ಕೇಂದ್ರಗಳು ಮತ್ತು ವಿಶೇಷ ಕೈಗಾರಿಕಾ ವಲಯಗಳ ಅಗತ್ಯವಿರುತ್ತೆ. ಯಾವ ರಾಜ್ಯವು ಇಂತಹ ಮೂಲ ಸೌಕರ್ಯವನ್ನ ವೇಗವಾಗಿ ನಿರ್ಮಿಸುತ್ತೋ ಅದು ಭವಿಷ್ಯದ ಹೂಡಿಕೆಗಳನ್ನ ಹೆಚ್ಚು ಆಕರ್ಷಿಸುವ ಸಾಧ್ಯತೆ ಇದೆ. ಹೀಗಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ನಡುವಿನ ಸ್ಪರ್ಧೆ ಕೇವಲ ಹೂಡಿಕೆ ಅಥವಾ ಭೂಮಿ ಪಡೆಯುವ ವಿಚಾರಕ್ಕೆ ಸೀಮಿತವಾಗಿಲ್ಲ. ಪ್ರತಿಭೆ, ಜೀವನ ವೆಚ್ಚ, ನಗರ ಯೋಜನೆ ಮತ್ತು ಭವಿಷ್ಯದ ತಂತ್ರಜ್ಞಾನಗಳಿಗೆ ಸಿದ್ಧವಾಗುವ ಸಾಮರ್ಥ್ಯವು ಈ ಪೈಪೋಟಿಯ ಫಲಿತಾಂಶವನ್ನ ನಿರ್ಧರಿಸಲಿವೆ. ಸ್ನೇಹಿತರೆ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಪೈಪೋಟಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ತಪ್ಪದೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.